ಹೈನುಗಾರಿಕೆನೇ ನಂಬ್ಕೊಂಡು ನಾವು ಜೀವನ ನಡೆಸ್ತಾರಂಥದ್ದು. ಪ್ರತಿದಿನ ಬೆಳಿಗ್ಗೆ ನಾವು ನಮ್ಮ ಅಪ್ಪಾಜಿ 4 ಗಂಟೆಗೆ ಹೇಳ್ತಾರೆ, ನಾವು ಒಂದು 5:30ಗೆ ಹೇಳ್ತೀವಿ. ಅವ್ರು ತಿಂಡಿ ಕೊಟ್ಟಿರ್ತಾರೆ, ನಾವು ಹಾಲು ಕರ್ಕೊಂಡು ನಾವು ಅದನ್ನೇ ದಿನಚರಿ ನಮ್ಮ ದಿನ ಬೆಳಗಾಗದೆ ಹಸುಗಳಿಂದನೇ ನಮ್ಮ ಜೀವನ ನಡೀತಾರಂಥದ್ದು. ಹಸುಗಳ ಆರೈಕೆಯಲ್ಲಿ ತೊಡಗಿರುವ ಹಸುವಿನ ಸಗಣಿ ಬಾಚಿ ಸ್ವಚ್ಛಗೊಳಿಸ್ತಾ ಇರೋ ಈ ಮಹಿಳೆ ಹೆಸರು ಮಂಗಳಮ್ಮ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದವರು. ಈ ಮಹಿಳೆ ಇದೀಗ ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನ್ ನೀಡುವ ಪ್ರತಿಷ್ಠಿತ ಅತ್ಯುತ್ತಮ ಹೈನುಗಾರ್ತಿ 2024 ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಮಂಗಳಮ್ಮರೇ, ಹೇಳಿ, ನೀವು ಪ್ರತಿನಿತ್ಯ ಸುಮಾರು 300 ಲೀಟರ್ ಹಾಲು, ಎಷ್ಟು ಹಸುಗಳಿದೆ, ಯಾವ ರೀತಿ ನಿಮ್ಮ ಜೀವನ ಅಂತ? ನಾವು ಒಂದಿತ್ತು, ಒಂದ್ರಲ್ಲೇ ಹಂಗಂಗೆ ಮುಂದಕ್ಕೆ ಬಂದು ಹಾಲು 20 ವರ್ಷದಿಂದ ಇದೇ ತರ ಮಾಡ್ತೀವಿ. ನಮ್ಮ ಮಗ, ನಮ್ಮ ಯಜಮಾನ್ರು, ನಾನು ಮಾಡ್ಕೊಂಡು ಹೋಯ್ತಾವಿ. ನಮ್ಗೇನು ಈಗ ಇದಿಲ್ಲ, ಮಕ್ಕಳು ಓದಿಸ್ಕೊಂಡು ಎಲ್ಲನೂ ಈಗ ಅದಾದ್ರಲ್ಲೇ ಬಂದು 40 ಹಸುಗಳಾಗವೆ. ಏನಿಲ್ಲ, ಎಲ್ಲನೂ ಮಾಡ್ಕೊಂಡು ಹೋಯ್ತಾವಿ. ಕಸ ಎಲ್ಲನೂ ಆಳು ಇಟ್ಕೊಂಡಿಲ್ಲ, ನಾವೇ ತೊಂದರೆ, ಕಷ್ಟ ಆದ್ರೂ ಆಯ್ತದೆ ಅಂದ್ಬಿಟ್ಟು ಮಾಡ್ತಾವೆ. ಈಗ ಹೊಸಿ ನೆಮ್ಮದಿಯಾಗಿ 20 ವರ್ಷದಿಂದ ನಾವೇ ಮಾಡ್ಕೊಂಡೋಗಿ, ಮಳೆ ಆಗ್ಲಿ ಚಳಿ ಆಗ್ಲಿ ಎಲ್ಲ ನಾವೇ ಮಾಡ್ಕೊಂಡು ಹೋಯ್ತೇವೆ. ಹೇಳ್ತಾ ಇದ್ರಿ ಜೀವನ ಕಷ್ಟ, ಜೀವನ ಮಾಡುವಂತದ್ದು. ಅಂದ್ರೆ ಈಗ ಹೈನುಗಾರಿಕೆಯಿಂದನೇ ನಿಮ್ಮ ಜೀವನ ಮುಂದುವರಿತಾ ಅಂತ? ಇಲ್ಲ, ಹಸಿನಲ್ಲೇ ನಾವು ಮುಂದಕ್ಕೆ ಬಂದಿವಿ. ಮಂಗಳಮ್ಮ ಕಳೆದ 20 ವರ್ಷದಿಂದಲೂ ಹೈನುಗಾರಿಕೆಯಿಂದಲೇ ಬದುಕು ಕಟ್ಟಿಕೊಂಡವರು. ಪತಿ ಮಹದೇವಪ್ಪ, ಪುತ್ರ ಪುತ್ರಿ ಕೂಡ ಇವರಿಗೆ ಸಾಥ್ ಕೊಟ್ಕೊಂಡು ಬರ್ತಿದ್ದಾರೆ. 20 ವರ್ಷದ ಹಿಂದೆ ಕೃಷಿಯಲ್ಲಿ ತೊಡಗಿದ್ದ ಕುಟುಂಬ ನಷ್ಟ ಹಾಗೂ ಸಂಕಷ್ಟದ ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾಲ ಸೋಲದಲ್ಲಿ ಬದುಕು ಸಾಗ್ತಾ ಇತ್ತು. ಅದನ್ನ ಕೂಲಂಕುಷವಾಗಿ ಯೋಚಿಸಿದಂಥ ದಂಪತಿ 12,750 ರೂಪಾಯಿ ಬಂಡವಾಳದೊಂದಿಗೆ ಹೈನುಗಾರಿಕೆಯತ್ತ ಹೆಜ್ಜೆ ಹಾಕಿದ್ರು. ಅದನ್ನೇ ಮುಂದುವರಿಸಿಕೊಂಡು ಬಂದಂತಹ ಕುಟುಂಬ ಹಂತ ಹಂತವಾಗಿ ಇದೀಗ ವಿವಿಧ ಜಾತಿಯ 40 ಹಸುಗಳನ್ನ ಸಾಕ್ತಿದ್ದಾರೆ. ಯಾವುದೇ ಕೂಲಿಕಾರರನ್ನ ಬಳಸಿಕೊಳ್ಳದೆ ತಮ್ಮ ಕುಟುಂಬದ 3 ಸದಸ್ಯರೇ ಹೈನುಗಾರಿಕೆ ಮಾಡ್ತಿದ್ದಾರೆ. ಈ ಮೂಲಕ ವಾರ್ಷಿಕ 1 ಲಕ್ಷ ಲೀಟರ್ ಹಾಲು ಮಾರಾಟ ಮಾಡಿ 30 ಲಕ್ಷದಷ್ಟು ಪೇಮೆಂಟ್ ಪಡೆಯುತ್ತಿದ್ದಾರೆ. 20 ವರ್ಷದಿಂದ ಹಿಂದೆ ಸ್ಟಾರ್ಟ್ ಮಾಡಿದ ಒಂದ್ರಲ್ಲೇ ಹೊಸ ತಕೊಂಡು ಮುಂದಕ್ಕೆ ಬಂದ. ಈಗ 40 ಹಸ ಆಗವೆ, ಕರುಗಳವೆ, ಎಮ್ಮೆ ಇದೆ, ಆಡವೆ ಎಲ್ಲ. ಎಷ್ಟು ಲೀಟರ್ ಹಾಲು ಹಾಕ್ತೀರಾ ನಿತ್ಯ? 150 ಲೀಟರ್ ಒನ್ ಟೈಮ್. ಅಂದ್ರೆ 300 ಲೀಟರ್. ಹಾಲು ಕರೆಯಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ? ಮೊದ್ಲು ಕೈಲಿ ಕರಿತಿದ್ದೋ, ಆಮೇಲೆ ಮೆಷಿನ್ ತಕೊಂಡು, 1 ತಕೊಂಡು, ಆಮೇಲೆ 2 ತಕೊಂಡು, ಜಾಳು ಕಟ್ಟಿ ಕಟ್ ಮಾಡೋದನ್ನ ತಕೊಂಡು, ಇವ್ನು ತಕೊಂಡು, ಅವೇಡು ಇವೇಡು ಎಲ್ಲ. ಎಷ್ಟು ನಿಮಿಷ ಬೇಕು? 40 ಹಸುಗಳವೆ, 1/4 ಗಂಟೆ ತು ಕರಿತೀವಿ. ಅಂದ್ರೆ ಮಿಷಿನ್ ಅಲ್ಲೇ? ಮಿಷಿನ್ ಅಲ್ಲೇ. ಮೊದ್ಲು ಕೈಯಲ್ಲಿ ಹಾಲು ಕರಿಬೇಕು. 50 ಲೀಟರ್ ಆದ್ರೂ ಕೈಲೇ ಕರಿತಿದ್ದೋ. ಆಮೇಲೆ ಯಾರೋ ಇಲ್ಲಿ ಬಂದು ಹೇಳಿ ಹಿಂಗ್ ಸಾಯ್ತಿರಲ್ಲ ಅನ್ಬಿಟ್ಟು ಆಮೇಲೆ ಮಿಷಿನ್ ತಕೊಂಡು. ಕಷ್ಟ, ಈಗ್ಲೂ ಕಷ್ಟವೇ ನಮ್ಗೆ ಎಲ್ಲ ಹೊಡ್ತ ಕಾಣಿಸ್ಕೊತೇವೆ. ಹಂಗಾದ್ರೆ ನಾವು ಲೆಕ್ಕ ತಕೊಂಡಿಲ್ಲ, ಮಾಡ್ಕೊಂಡು ಹೋಯ್ತಾರೆ. ಇವಾಗ ಅಷ್ಟು ದನ ಮೇಯಿಸೋಗುವಂತೆಲ್ಲ ಅಣ್ಕ ಮಾಡೋರು. ಅಂದ್ರೆ ಇವತ್ತು ಇಡೀ ಜೀವನನೇ ನಿಮ್ಗೆ? ಇಲ್ಲ ನಮ್ಗೆ ಇದೆ ನಮ್ಗೆ ದೇವ್ರು ಕೊಟ್ಟ ನಿಮ್ಮ ಹತ್ರ. ಈಗ ಐಕ್ಳು ಓದಿಸಿ ಎಲ್ಲಾನು ಮಾಡಿ, ಮಗಳನ್ನ ಇಂಜಿನಿಯರ್ ಮಾಡ್ದೋ, ಮಗನ್ನು ಇದ್ ಮಾಡ್ದೋ, ಡಾಕ್ಟರ್ ಮಾಡ್ದೋ. ಈಗ ಏನಿಲ್ಲ, ಅವನು ಮಾಡ್ಬಿಟ್ಟೈತಾನೆ, ನಾವು ಮಾಡ್ತೀವಿ. ಏನಿಲ್ಲ ಈಗ ಜೀವನ ನಡೆಯುತ್ತೆ. ನಮ್ಗೆ ಅದ್ರಲ್ಲೇ ಬದುಕ್ತಾವಿ. ಇವಾಗ ಪ್ರಶಸ್ತಿ ಕೂಡ ಬಂತು. ಬತ್ತು. ಎಷ್ಟು ಖುಷಿ ಆಗುತ್ತೆ. ನಾವು ಕಷ್ಟ ಬೀಳ್ತಾವೆ, ಇನ್ನೇನ್ ಮಾಡಿರಿ, ನಾವು ಅದನ್ನೇ ನಂಬ್ಕೊಂಡಿರೋದು. ಹೊಲ ಮನೆ ಎಲ್ಲ ಬಿಟ್ಬಿಟ್ಟು ಭತ್ತನೂ ಬೆಳಿತಾ ಇಲ್ಲ, ರಾಗಿನೂ ಬೆಳಿತಾ ಇಲ್ಲ, ಇದನ್ನೇ ನಂಬ್ಕೊಂಡಿವಿ. ದೇವ್ರು ಕೊಡ್ತಾವ ನಮ್ಗೀಗ. 15 ದಿವಸಕ್ಕೆ ಪೇಮೆಂಟ್ ಬರ್ತದೆ.
ಅರ್ಧ ತಿಂಡಿ ಮೇವು ಕಾಲ್ ಭಾಗನೂ ಉಳಿತಾ ಇಲ್ಲ. ಇಲ್ಲ ಏನಿಲ್ಲ, ನಮ್ಗೆ ತೊಂದ್ರೆ ಏನಿಲ್ಲ, ಚೆನ್ನಾಗಿದೆ, ಅಂದ್ರೆ ಜೀವನಕ್ಕೆ ತೊಂದ್ರೆ ಇಲ್ಲ, ಏನಿಲ್ಲ. ಅಂದ್ರೆ ಅಷ್ಟೇ ಖರ್ಚಾಗುತ್ತೆ. ಇವಾಗ ಆಗ್ಲಿ ಬಿಡಿ, ನಿಮ್ಗೆ ಅಷ್ಟೇ ಖರ್ಚು ಇರ್ತದೆ ಅಂತ ಅಮ್ಮ. ಇದ್ರ ನಾವು ಲೆಕ್ಕ ಹಾಕೊಂಡಿಲ್ಲ ನಮ್ಮ ಮನೆಯವರು, ಅದ್ರಲ್ಲೇ ಮುಂದಕ್ಕೆ ಬಂದಿವಿ. ನಿತ್ಯ ಬೆಳಗ್ಗೆ ಸಂಜೆ ಹಸುಗಳಿಗೆ ಹಿಂಡಿ ಮೇವು ಕೊಡೋದು, ಸ್ವಚ್ಛ ಮಾಡೋದು, ಹಾಲು ಕರೆಯೋದು, ಕರೆದ ಹಾಲನ್ನ ಡಿಂಕಾ ಹಾಲು ಉತ್ಪಾದಕರ ಸಂಘಕ್ಕೆ ಸರಬರಾಜು ಮಾಡೋದು ಮಾಡ್ತಾರೆ. ಹೈನುಗಾರಿಕೆಯಲ್ಲಿ ಇದರಲ್ಲೆಲ್ಲ ಮಾಡ್ಕೊಂಡೆ ಏನೋ ತೊಂದರೆ ಇಲ್ದಂಗೆ ದನ ಕರ ಹಚ್ಕಡೆ ಕ್ಲೀನಾಗಿ ನೋಡ್ಕೋದಾಗ ಮಾಡ್ಕೊ ಹೋಗ್ಬೋದು. ಅಂದರೆ ನಾವು ಆಳೋ ಕಾಳೋ ಯಾರು ನಂಬಿಕೆವಲ್ಲ, ನಮ್ಮ ಸ್ವಂತ ಹಚ್ಕಡೆ ನೋಡ್ಕೊಂಡು ದನಗಳು ಅವು ಕುಲ್ಲು ಸೊಪ್ಪು ಆ ಟೈಮ್ಗೆ ಹಾಕ್ಬೇಕು, ಆ ಟೈಮ್ಗೆ ತಿಂಡಿ ಕೊಡಬೇಕು ಮಾಡ್ಕೊಂಡು. ಆಮೇಲೆ ನಮ್ಮ ಹುಡುಗ ಆದಷ್ಟು ಏನಾರ ಜ್ವರ ಪರ ಬಂದರೆ ನಮ್ಮ ಹುಡುಗ ಇಂಗ್ಲೀಷ್ ಮಾಡ್ಕೋತಿದ್ದೆ ಮಾಡ್ಕೊಂಡು ನೋಡ್ಕೊಂಡು ಹೋಯ್ತಾವನಿ. ಅಂದರೆ ಸ್ವಂತ ಮೇವಿದ್ದು ಮಾಡಿದ್ರೆ ಉಳಿಸ್ಬೋದು ದುಡ್ಡು, ಇದರಲ್ಲೇನು ಮೋಸ ಏನಿಲ್ಲ, ಮಾಡ್ಕೋಬೋದು. ನಾವು ಕೊಂಡೋದು ಮೇವು ಹಾಕೋದು ನಮ್ಮ ಸ್ವಂತ. ಎಷ್ಟು ಹಸ ಇದೆ? ಪ್ರತಿದಿನ ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ಈಗ ಒಂದು ಡೈಲಿ ಐಟಮಿಂದ ಒಂದು 300 ಆಗ್ತವೆ, 300 ಲೀಟ್ರ್ ಹಾಲು ಆಗ್ತವೆ. ಈಗ ಮಧ್ಯೆ ಹಸಿ ಎಲ್ಲ ಈಗ ಎಲ್ಲ ತೆನೆ ಆಗ್ಬಿಟ್ಟವೆ. ಮಧ್ಯೆ ಒಂದು ಟೈಮ್ಗೆ 200 ಲೀಟ್ರ್ ಚಿಲ್ಲರೆ ಆಗ್ತಿದೆ. ಈಗೆಲ್ಲ ತೆನೆ ಆಗ್ಬಿಟ್ಟು ಅರ್ಗರ ಆಗ್ಬಿಟ್ಟವೆ. ಮಾಡಬೇಕು, ಇನ್ನೂ ಮಾಡಬೇಕು ಅನ್ನೋ ಆಸೆ ಇದೆ. ಅಂದರೆ ಇಲ್ಲಿ ನಮಗೆ ಮಾಡೋಂಥ ಹೊಸಗೆ ಯಾರೂ ಇಲ್ಲ ಜನಗಳು. ನಾನು ಸ್ವಲ್ಪ ಹೆಚ್ಚು 50 ದನ ಕಟ್ಟಬೇಕು ಅನ್ನೋ ನಮ್ಮ ಆಸೆ ಇದೆ. ನನ್ನ ಆಸೆ ಇತ್ತು, ಅಂದರೆ ಆಯ್ಕಿಲ್ಲ. ಇನ್ಮೇಲೆ 40 ಐತೆ. ನೆಮ್ಮದಿ ಮಾಡ್ಕೋಬೋದು. ಅಂದರೆ ಆಳು ಕಾಳು ನೆಮ್ಮಬೇಡ್ದು. ನಾವು ಅದು ಒಂದೇ ಆಗಲಿ 50 ದನ ಆಗಲಿ ನಮ್ಮ ಸ್ವಂತ ಜನ, ನಾವು ನಮ್ಮ ಮನೆ ಜನ ಮಾಡ್ಕೋಬೇಕು. ಇನ್ನೊಬ್ಬರಿಂದ ನೆಮ್ಮದಿ ಇನ್ನೊಬ್ರಿಗೆ ಬಿಡೋದಲ್ಲ. ಅದು ಒಂದೇ ದನ ಕಟ್ಟಲಿ, 50 ದನ ಕಟ್ಟಲಿ, 100 ದನ ಕಟ್ಟಲಿ, ನಾವು ನಮ್ಮ ಮನೆ ಜನಗಳು ನೋಡ್ಕೊಂಡು ಮಾಡ್ಕೊ ಹೋದಾಗ ಏನೂ ಇಲ್ಲ ತೊಂದರೆ ಇದರಲ್ಲಿ. ಅಂದರೆ ಹಾಳು ಮಾಡಿದಾಗ ಬಿಟ್ಬಿಟ್ಟು ನಾವೆಲ್ಲೋ ತಿರ್ಗಾಕೊಂಡೋಗ್ತೀವಿ, ಅವರೆಲ್ಲ ಒಂದು ಇಡೀ ಉಲ್ಲೇಸ್ಬಿಟ್ಟು ಮನ್ಗಿರ್ತಾರೆ. ಅದು ಏನಾಯ್ತು ಎಂತು ಅಂತ ಅವರು ನೋಡಿಕ್ಕಿಲ್ಲ. ನಾವು ಬಂದು ಏನಪ್ಪ ಎಂತಪ್ಪ ಅಂದಾಗ ಆಗ ಓಡಾಡ್ತಾರೆ ಮಾಡ್ತಾರೆ. ಅದು ಆಗ ನಮಗೆ ಲಾಸು, ಪ್ರಯೋಜನ ಇಲ್ಲ. ಅದನ್ನು ನಾವೇ ಮಾಡ್ಕೋಬೇಕು. ಅದು ಒಂದಾಗಲಿ 50 ಆಗಲಿ 100 ದನ ಕಟ್ಟಿರಲಿ, ನಾವು ಮನೆ ಜನವೇ ಮಾಡ್ಕೊಂಡು ಅವರ ಮಾಡಿದಾಗ ಏನು ಈ ಗೌದನಿಂದಲೇ ಮೋಸ ಏನಿಲ್ಲ, ಮಾಡ್ಕೋಬೋದು. ಆರಂಭಿಕದಲ್ಲಿ ಯಾವ ರೀತಿ ಇತ್ತು ಅಂತ ಹೈನುಗಾರಿಕೆ ಪ್ರಾರಂಭ ಮಾಡಿದಾಗ ಏನಾಯಿತು ಅಂದರೆ, ನಾವು ಅಣ್ಣ ತಮ್ಮದಿರು ಇಬ್ಬರು ಡಿವೈಡ್ ಆದಾಗ ಏನೋ ಸುಮ್ಮನೆ 1-2 ಎಮ್ಮೆಗಳಿದ್ದೋ ಮಾರಾಕ್ಬಿಟ್ಟು ಎಲ್ಲ ಊರೊಳಗೆ ಪಂದಿ ಮಾಡ್ತಿರಲ್ಲ. ನಾವು ಒಂದು ಕ್ರಾಸ್ನಾಗ ಮಾಡ್ಕೊಂಡು ಹೆಂಗೋ ಜೀವನ ಕಳೆದಾಗ್ಬಿಟ್ಟು ಮಾಡ್ದೋ. ಆ ಲಕ್ಷ್ಮಿ ಬಂದ್ಗಳಿಗೆ ನನಗೆ ಮುಂದಕ್ಕೆ ಹೋಗೋಕ್ಕೆ ರೂಟು ಎಲ್ಪ್ ಆಯಿತು. ಎಷ್ಟು ಹಾಕಿದ್ರಿ ಬಂಡವಾಳ? 12,750 ರೂಪಾಯಿ ಬಂಡವಾಳ ಹಾಕಿದೆ. ಅಷ್ಟರಲ್ಲಿ ಇಷ್ಟು ಬೆಳೆದೀನಿ, ನಾವಿಲ್ಲ ಅನ್ನಿಕ್ಕಿಲ್ಲ. ಅವ್ರು 12,750 ರೂಪಾಯಿ ಬಂಡವಾಳ ಹಾಕಿದೆ. ಇಷ್ಟು ಈ ಮಟ್ಟಿಗೆ ಮಕ್ಕಳನ್ನ ಓದಿಸ್ಕೊಂಡು ಅವ್ರನ್ನ ಎಲ್ಲನೂ ಮಾಡ್ಕೊಂಡು ನೋಡ್ಕೊಂಡು ಈ ಮಟ್ಟಿಗೆ ಬೆಳೆದೀನಿ. 40 ವರ್ಷಗಳು ಇವಾಗಿದೆ. ಆಯ್ತು. ಅಂದ್ರೆ 12,000 ಬಂಡವಾಳನೇ ಈ ಮಟ್ಟಿಗೆ ನನ್ನ ದೇವರು ಒಳ್ಳೇದು ಮಾಡಿದೆ ಆ ಭಗವಂತ. ಗೋಮಾತೆಗೆ ಏನು ಹೇಳ್ತೀರಾ? ಗೌಮಾತೆಗೆ ಕೈ ಮುಗಿಬೇಕು ನಾವು. ಅವರಿಂದ ಅನ್ನ ತಿಂತಾವೆ, ಅವ್ರ ಸೇವೆ ಮಾಡ್ತಾವೆ, ಅವರಿಂದ ಬದುಕ್ತಾವನೆ. ಅವಕ್ಕೆ ನಾನು ಸೇವೆ ಮಾಡಲಿ, ನಾನು ಇರೋಗಂಟೆ ಸೇವೆ ಮಾಡ್ತೀನಿ. ಅವಕ್ಕೆ ಮಕ್ಕಳು ಮುಂದೆ ಹೆಂಗೆ ಅದು ನಮ್ಗೆ ಗೊತ್ತಿಲ್ಲ. ನಾನು ಇರೋಗಂಟೆ ಒಂದೇ ಆಗಲಿ, ಅದು 10 ಆಗಲಿ, 50 ದನ ಆಗಲಿ, ನಾನು ಇರೋಗಂಟೆ ಅವ ಮಾಡಬೇಕು ಅನ್ನೋ ಚಟದೇ ಮಾಡ್ತೀನಿ, ಮುಂದುವರಿಸ್ತೀನಿ. ಬೆಳಗ್ಗೆ ಹಾಗೂ ಸಂಜೆ ಸೇರಿ 300ಕ್ಕೂ ಅಧಿಕ ಲೀಟರ್ ಹಾಲನ್ನ ಡೈರಿಗೆ ಹಾಕುವ ಕುಟುಂಬ ವರ್ಷಕ್ಕೆ ಸರಾಸರಿ 1 ಲಕ್ಷಕ್ಕೂ ಅಧಿಕ ಲೀಟರ್ ಹಾಲನ್ನ ಸರಬರಾಜು ಮಾಡುತ್ತೆ. ಇನ್ನು ಡೈರಿಗೆ ಹಾಕೋ ಹಾಲಿಗೆ ವಾರ್ಷಿಕವಾಗಿ ಅವರು ಪಡೆಯುವ ಮೊತ್ತ ಬರೋಬ್ಬರಿ 33 ಲಕ್ಷಕ್ಕೂ ಅಧಿಕ. 2024ರಲ್ಲಿ 30 ಲಕ್ಷಕ್ಕೂ ಅಧಿಕ ಹಣ ಸಿಕ್ಕರೂ ಹೈನುಗಾರಿಕೆ ಖರ್ಚು ಬಹಳಷ್ಟಿದೆ. ಹಾಲು ಮಾರಾಟದಿಂದ ಸಿಕ್ಕ ಬಹುಪಾಲು ಹಣ ಹಸುಗಳ ಮೇವು ಹಿಂಡಿಗೆ ವ್ಯಯವಾಗ್ತಾ ಇದ್ದು, ಜೀವನ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಇಲ್ಲದೆ ಸಾಲ ಮುಕ್ತ ಜೀವನಕ್ಕೆ ಹೈನುಗಾರಿಕೆ ಹಣ ಸಾಕಾಗ್ತಾ ಇದೆ ಅಂತಾರೆ ಮಂಗಳಮ್ಮ ದಂಪತಿ. ಈ ಮಂಗಳಮ್ಮ ಅವರು ಈ ಹೈನುಗಾರಿಕೆನೇ ಪೂರ್ತಿ ಅವಲಂಬಿಸ್ಕೊಂಡಿದ್ದಾರೆ. ಇವ್ರ ಹತ್ರ 40 ರಾಸುಗಳಿದ್ದಾವೆ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ 2 ಸರದಿಯಿಂದ
ಸರಾಸರಿ 300 ಲೀಟ್ರ್ ಹಾಲನ್ನ ನಮ್ಮ ಸಂಘಕ್ಕೆ ಸರಬರಾಜು ಮಾಡ್ತಾರೆ. ಇವರು ಒಂದು ವರ್ಷದಲ್ಲಿ 30 ರಿಂದ 35 ಲಕ್ಷ ರೂಪಾಯಿ ಪೇಮೆಂಟ್ ತಗೋತಾರೆ. ಮತ್ತು ಇದಕ್ಕೆ 5 ರೂಪಾಯಿ ದರ ತಿಂಗಳಲ್ಲಿ 35,000ದಿಂದ 40,000 ರೂಪಾಯಿ ತಿಂಗಳಲ್ಲಿ ಇದಕ್ಕೆ ಆ್ಯಡ್ ಆಗುತ್ತೆ, ಆಯಿತಾ. ಮತ್ತು ಇದಕ್ಕೆ ಬೋನಸ್ಸು ಈ ಸರಿ 23-24ನೇ ಸಾಲಿನಲ್ಲಿ 60-65,000 ರೂಪಾಯಿ ಬೋನಸ್ನೇ ಕೊಟ್ಟಿದ್ದೀವಿ ನಾವು ಇವ್ರಿಗೆ. ಇವರು ಸಂಪೂರ್ಣ ಹೈನುಗಾರಿಕೆನೇ ಅವಲಂಬಿಸ್ಕೊಂಡು ಇದರಲ್ಲಿ ಒಳ್ಳೆ ಆದಾಯನ ಕಂಡುಕೊಂಡಿದ್ದಾರೆ ಸರ್. ಅದರಲ್ಲಿ ಒಂದು ವಿಚಾರ ಇವತ್ತಿನ ದರ ರೈತರಿಗೆ ಅದು ಸಾಕಾಗೋದಿಲ್ಲ ಸರ್. ರೈತರಿಗೆ ದರ ಇನ್ನೂ ಚೆನ್ನಾಗಿ ಕೊಡಬೇಕು. ಏಕೆಂತಂದರೆ ಇವರು 30 ಲಕ್ಷ ರೂಪಾಯಿ ಪೇಮೆಂಟ್ ತೊಗೊಂಡವ್ರು ಏನೋದಕ್ಕಿಂತ ಅದಕ್ಕೆ ಖರ್ಚೆ ಸಿಕ್ಕಾಪಟ್ಟೆ ಬರುತ್ತೆ. ಅದರಿಂದ ಇವ್ರಿಗೆ ಇನ್ನೂ ಹೆಚ್ಚಿನ ನಮ್ಮ KMFನಿಂದ ಹೆಚ್ಚಿಗೆ ದರನ ಇವ್ರಿಗೆ ಕೊಡಬೇಕು. ಮತ್ತು ಫೀಡ್ ರೇಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಟ್ರೆ ಇನ್ನೂ ರೈತರಿಗೆ ಭಾರಿ ಅನುಕೂಲ ಆಗುತ್ತೆ ಮತ್ತು ಇನ್ನೂ ಹೆಚ್ಚಿಗೆ ಲಾಭ ಗಳಿಸೋಕೆ ಅನುಕೂಲ ಆಗುತ್ತೆ ಇವ್ರಿಗೆ. ನಿಮ್ಮೂರು ಡೈರಿಲಿ ಪ್ರತಿನಿತ್ಯ ಎಷ್ಟು ಲೀಟರ್ ಹಾಲು ಬರುತ್ತೆ ಸರ್? ಇವ್ರದ್ದು ಎಷ್ಟು ಲೀಟರ್ ಸರ್? ಇವ್ರದ್ದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಡೈಲಿ ಬೆಳಗ್ಗೆ ಸಂಜೆಯಿಂದ 280-290 ಲೀಟರ್ ಹಾಲು ಬರ್ತೈತೆ ಇವಾಗ. ನಮ್ಮ ಸಂಘಕ್ಕೆ ಈಗ ಪ್ರತಿನಿತ್ಯ ಸರಾಸರಿ 5,800ರಿಂದ 6,000 ಚಿಲ್ಲರೆ ಹಾಲು ಬರ್ತಿತ್ತು. ಇವಾಗ 5,900-6,000 ಲೀಟರ್ ಬರ್ತಾಯಿದೆ ಸರ್. ಇವಾಗ ಮಂಗಳಂ ಅವ್ರಿಗೆ KMF ಇಂದ ಪ್ರಶಸ್ತಿ ಕೂಡ ಬಂದಿದೆ ಸರ್. ಮಂಗಳಂ ಅವ್ರಿಗೆ ಇದು ವುಮೆನ್ ಅವಾರ್ಡ್ಸ್ ಅಂದ್ಬಿಟ್ಟು ಈಗ ಪ್ರಶಸ್ತಿ ಇವಾಗ ಕೊಟ್ಟಿದ್ದಾರೆ. ಮತ್ತು ಪ್ರತಿ ವರ್ಷ ನಮ್ಮ ಸಂಘದಿಂದ ಅವ್ರಿಗೆ ಸನ್ಮಾನ ಮಾಡ್ತೀವಿ ನಾವು. ನಮ್ಮ ಸಂಘದಲ್ಲಿ ಏನು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಏನಿದೆಯೋ ಅದರ ಆಧಾರದ ಮೇಲೆ ಅವ್ರಿಗೆ ಸನ್ಮಾನ ಅಂತ ಪ್ರತಿ ವರ್ಷ ಸನ್ಮಾನ ಮಾಡ್ತೀವಿ. ಮತ್ತು 15 ದಿನಕ್ಕೊಂದ್ಸರಿ ನಾವು ಪ್ರತಿ ಒಂದು ದಿನ ಮಿಸ್ ಆಗ್ದಂಗೆ ನಾವು ಪೇಮೆಂಟ್ ಮಾಡ್ತೀವಿ ಜನಗಳಿಗೆ. ಮತ್ತು ಪ್ರತಿ ಮಹಾಲಯ ಅಮಾವಾಸ್ಯೆಗೆ ಅವ್ರದ್ದು ಎಷ್ಟಾರ ಬರಲಿ ಬೋನಸ್ಸು ಪ್ರತಿ ವರ್ಷ ನಾವು ಬೋನಸ್ ಕೊಡ್ತೀವಿ. ಇವರ ಕಾರ್ಯವನ್ನು ನೋಡಿದ್ರೆ ಸರ್ ಇಡೀ ಕುಟುಂಬ ಅಂದರೆ ಕುಟುಂಬ ಎಲ್ಲೂ ಕೂಡ ಅಲ್ಗಡಲ್ಲ, ಇಲ್ಲೇ ಇದೇ ಒಂದು ವೃತ್ತಿಯನ್ನು. ಹೌದು ಸರ್. ಇನ್ನು ಬೇರೆ ಯಾವುದೇ ವ್ಯವಸಾಯ ಇನ್ನೊಂದು ಮತ್ತೊಂದು ಏನು ಮಾಡೋದಿಲ್ಲ ಅವರು. ಪೂರ್ತಿ ಅವ್ರು ಇಡೀ ಜಮೀನಿಗೆಲ್ಲ 3-4 ಎಕರೆಗೆಲ್ಲ ಹಸಿರು ಮೇವು ಹಾಕೊಂಡು ಹೈನುಗಾರಿಕೆನ ಪೂರ್ತಿ ಅವಲಂಬಿಸ್ಕೊಂಡಿದ್ದಾರೆ ಸರ್. ಇನ್ನು ಮಂಗಳಮ್ಮ ದಂಪತಿ ಈಗಿನ ಯುವ ಸಮೂಹಕ್ಕೂ ಮಾದರಿಯಾಗಿದ್ದಾರೆ. ಪುಟ್ಟ ಬದುಕಿಗಾಗಿ ಹುಟ್ಟೂರು ಬಿಟ್ಟು ಸಿಟಿಯತ್ತ ತೆರಳುವವರಿಗೆ ಇವ್ರ ಜೀವನ ಪಾಠವಾಗಿದೆ. ಸಿಗೋ ಅಲ್ಪ ಸಂಬಳಕ್ಕಾಗಿ ತಿಂಗಳ ಪೂರ್ತಿ ದುಡಿಯುವ, ಊರು ತಂದೆ ತಾಯಿಯನ್ನ ತೊರೆಯೋದು ಪ್ರಯೋಜನ ಇಲ್ಲ. ಹಳ್ಳಿಯಲ್ಲಿ ಶಿಸ್ತು ಮತ್ತು ಕಷ್ಟದಿಂದ ಹೈನುಗಾರಿಕೆ ಮಾಡಿ ದುಡಿದ್ರೂ ನೆಮ್ಮದಿಯ ಜೀವನ ಮಾಡಬಹುದು ಅಂತಿದ್ದಾರೆ ಮಂಗಳಮ್ಮ ಪುತ್ರ ಹಾಗೆ ಸಂಬಂಧಿಕರು. ನಮ್ಮ ಹೈನುಗಾರಿಕೆನೇ ನಂಬ್ಕೊಂಡು ನಾವು ಜೀವನ ನಡೆಸ್ತಾರಂಥದ್ದು. ಪ್ರತಿದಿನ ಬೆಳಿಗ್ಗೆ ನಮ್ಮ ಅಪ್ಪಾಜಿ 4 ಗಂಟೆಗೆ ಹೇಳ್ತಾರೆ, ನಾವು ಒಂದು 5:30ಗೆ ಹೇಳ್ತೀವಿ. ಅವ್ರು ತಿಂಡಿ ಕೊಟ್ಟಿರ್ತಾರೆ, ನಾವು ಹಾಲು ಕರ್ಕೊಂಡು ನಾವು ಅದನ್ನೇ ದಿನಚರಿ ನಮ್ಮ ದಿನ ಬೆಳಗಾಗದೆ ಹಸುಗಳಿಂದನೇ ನಮ್ಮ ಜೀವನ ನಡೀತಾರಂಥದ್ದು. ಪ್ರತಿಯೊಂದು ನಮ್ಮ ಹಸುಗಳಿಲ್ಲ ಅಂದರೆ ನಮ್ಮ ಜೀವನ ಏನಿಲ್ಲ, ಆ ಥರ ಅವನೇ ಅವಲಂಬಿಸ್ಕೊಬಿಟ್ಟಿದ್ದೀವಿ ಇವತ್ತಿನ ದಿನದಲ್ಲಿ. ಇದು ನಾನು ITIನ ಉತ್ತೀರ್ಣನಾಗಿದ್ದು ಇವತ್ತು ನಾನು ಬೇರೆ ಕಡೆ ಕಂಪ್ನಿಲಿ ಕೆಲಸ ಮಾಡ್ದೇನೆ ನಾನು ನಮ್ಮ ಹಸುಗಳನ್ನೇ ನೋಡಿಕೊಂಡು ಆದಷ್ಟು ನಮ್ಮ ಹಸುಗಳನ್ನ ಇಲ್ಲೇ ಇಂಕ್ರಿಮೆಂಟ್ ತಗೋತಾ ಇದ್ದೀನಿ ನಾನು. ಅದಕ್ಕೆ ನಮ್ಮಮ್ಮನೇ ಸಾಕ್ಷಿ. ಯಾಕೆಂದರೆ ನಮ್ಮಮ್ಮ ಅವ್ರ ನೇತೃತ್ವದಲ್ಲೇ ನಡೀತಾರಂಥದ್ದು. ನಮ್ಮ ತಂದೆ ತಾಯಿ ಅವ್ರು ನೋಡ್ಕೋತಾರೆ. ಹಂಗಾಗಿ ನಂದೇನು ಎಷ್ಟು ಹಸ ಇದೆ ಸರ್? ಯಾವ ರೀತಿ ಇರುತ್ತೆ ಪ್ರತಿದಿನವೂ ಕೂಡ ಅಂತ ಅಂದ್ರೆ ಮೇವುಗಳಿಗೆಲ್ಲ ಯಾವ ರೀತಿ ಇದು ಮಾಡ್ತೀರಾ? ಎಷ್ಟು ಹಸುಗಳಿದೆ? ಯಾವ ರೀತಿ ಹಾಲು ಕರಿತೀರಾ? ನಮ್ಮನೆ 40 ಹಸು ಕರುಗಿರು ಸೇರಿ ಎಲ್ಲ 40 ಹಸುಗಳಿದೆ ನಮ್ಮನೆ. ಈಗ ಪ್ರೆಸೆಂಟ್ ಈಗ 16 ಹಸು ಹಾಲು ಕೊಡ್ತಿದ್ದಾವೆ ನಮ್ಮನೆ. ಪ್ರತಿದಿನ 300 ಬೆಳಿಗ್ಗೆ ಸಂಜೆಯಿಂದ 350 ತನಕ ಹಾಲಾಗುತ್ತೆ. ಅವರೇಜ್ 300ರಿಂದ 350 ಲೀಟರ್ ಆಗ್ಬೋದು ದಿನ. ಪ್ರತಿದಿನ ಹಾಲಾಗುತ್ತೆ. ಮತ್ತೆ ಮೇವು ನಾವು 30 ಜೋಳ ತಗೋತೀವಿ. ನಮ್ದು 1 ಎಕರೆ 1 ಗುಂಟೆಲಿ ಸೂಪರ್ ನೇಪಿಯರ್ ಇದೆ. ಅದು ಹಾಲು ಬಿಟ್ಟಿರೋಂಥ ಹಸುಗಳಿಗೆ ನೇಪಿಯರ್ ಬೆಳೆಸ್ತೀವಿ. ಕರೆ ಹಸುಗಳಿಗೆಲ್ಲ ಮುಸ್ಕಿನ ಜೋಳನೇ ಕೊಡ್ತೀವಿ ನಾವು. ಅದು ಈಗ ಸದ್ಯಕ್ಕೆ ಕಡೆ ಸುತ್ತಮುತ್ತ ಇಲ್ದೇ ಕಾರಣ ಹುಣಸೂರಿಂದ ಅದು ಕೊಂಡ್ಕೋತೀವಿ. 10 ಇದರಿಂದ ಅದು ಕೊಂಡ್ಕೋತೀವಿ. ಸ್ವಲ್ಪ ಇವತ್ತು ಕಡ್ಡಿ ಖಾಲಿ ಆಗ್ಬಿಟ್ಟಿದೆ, ಇಲ್ಲ ನಿಮ್ಗೆ ತೋರಿಸ್ತಿದ್ದೆ. ಇನ್ನು 40 ಹಸುಗಳ ಮೂಲಕ ಹೈನುಗಾರಿಕೆ ಮಾಡುವ ಮಂಗಳಮ್ಮ ವಾರ್ಷಿಕವಾಗಿ 1 ಲಕ್ಷ ಲೀಟರ್ ಹಾಲನ್ನ ಸರಬರಾಜು ಮಾಡಿ ಮಾಸಿಕ 2.5 ಲಕ್ಷದಂತೆ 30 ಲಕ್ಷಕ್ಕೂ ಅಧಿಕ ಪೇಮೆಂಟ್ ಪಡೆಯುವ ಜೊತೆಗೆ ರಾಜ್ಯ ಸರ್ಕಾರದಿಂದ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಪಡೆಯುತ್ತಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದಿಂದ ವಾರ್ಷಿಕ 5 ಲಕ್ಷದಷ್ಟು ಪ್ರೋತ್ಸಾಹ ಧನ ಕೂಡ ಸಿಗ್ತಾ ಇದೆ. ಆದ್ರೆ ಹೈನುಗಾರಿಕೆ ಮಾಡುವವರಿಗೆ ಸಿಗುವ ಹಾಲಿನ ದರ ಕಡಿಮೆಯಾಗಿರೋದು ನಿಜ ಅಂತಾರೆ ಡಿಂಕಾ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ.
ಸರ್ ಇವಾಗ ಹೈನುಗಾರಿಕೆಯನ್ನ ಮಾಡಬೇಕು ಅಂತ ಒಂದಷ್ಟು ಜನ ಅನ್ಕೊಳ್ತಾರೆ, ಅಂತರ್ಗೆ ಇಂಥವ್ರು ಸ್ಫೂರ್ತಿ ಸರ್, ಇಂಥವ್ರು ಸ್ಫೂರ್ತಿ. ಯಾಕೆಂದ್ರೆ ಹೈನುಗಾರಿಕೆಯಲ್ಲಿ ಲಾಸ್ ಅಂತೂ ಆಗೋದಿಲ್ಲ ಸರ್, ಆದ್ರೆ ಅವರು ಶ್ರಮ ಪಟ್ಟು ಮಾಡಬೇಕು, ಶ್ರಮ ಇರಬೇಕು, ಮತ್ತೆ ಆಸಕ್ತಿ ಇರಬೇಕು ಅವ್ರಿಗೆ. ಆಸಕ್ತಿ ಇದು ಮಾಡಿದ್ರೆ, ಈಗ ಉದಾಹರಣೆ ನೋಡಿ ಇವ್ರನ್ನೇ ಮಂಗಳಮ್ಮ ಅವರು ನೋಡಿ, ಈಗ ಆಸಕ್ತಿ ಇರೋದಕ್ಕೆ ಇವ್ರಿಗೆ ಇದುವರೆಗೂ ಲಾಸ್ ಅಂತಾನೆ ಇವ್ರಿಗೆ ಬಂದಿಲ್ಲ, ಇವ್ರಿಗೆ ಲಾಭ ಚೆನ್ನಾಗಿದೆ, ಮಾಡ್ತಾವ್ರೆ ಇವರು. ಅಂದ್ರೆ ಶ್ರಮ ಶಿಸ್ತು ಎರಡು ಇರ್ಬೇಕು, ಶ್ರಮ ಅಂತೂ ಇದ್ದೇ ಇರ್ಬೇಕು ಸರ್. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಎಷ್ಟು ಹಸುಗಳೆಲ್ಲ ಎಷ್ಟು ನೀಟಾಗಿ ಎಲ್ಲ ಇದು ಮಾಡ್ಕೊಂಡು, ಫೀಲ್ಡ್ ಇದೆ, ನೀರಿನ ವ್ಯವಸ್ಥೆ ಎಲ್ಲ ಥರದ್ದು, ನಮ್ಮ KMF ಫೀಡ್ ಹಾಕ್ತಾರೆ, ಎಲ್ಲ ಥರದ್ದು ಅನುಕೂಲ ಇದೆ ಅವ್ರಿಗೆ, ಚೆನ್ನಾಗಿ ಲಾಭ ಮಾಡ್ತಾ ಇದ್ದಾರೆ ಸರ್. ಒಂದಷ್ಟು ಟೆಸ್ಟ್ ಬರಲ್ಲ ಅಂದ್ರೆ ಹಾಲಿನ ಗುಣಮಟ್ಟ ಇರಲ್ಲ ಅಂತ, ಆದ್ರೆ ಇವರು ಇದರಲ್ಲಿ ಸರ್ ಗುಣಮಟ್ಟ ಅಂದ್ರೆ ಹೆಂಗೆ ಅಂತ ಅಂದ್ರೆ ಬರೋದಿಲ್ಲ. ಹೆಂಗೆ ಒಂದು 100ಕ್ಕೆ ಒಂದು 2-3 ಹಸು, ಒಂದು 5 ಹಸುನಲ್ಲಿ ಬರೋದಿಲ್ಲ, ಅವು HF ಆಗಿರೋ ದಿಸೆಯಿಂದ. ಅಂಥ ಹಸುಗಳಿಗೆ ಏನು ಮಾಡಬೇಕು ಇವರು, ಜೆರ್ಸಿ ಮತ್ತೆ ಒಂದು 1-2 ಎಮ್ಮೆಗಳನ್ನ ಇಟ್ಕೊಂಡ್ರೆ ಆರಾಮಾಗಿ ಏನು ಸಮಸ್ಯೆ ಆಗೋದಿಲ್ಲ ಅವ್ರಿಗೆ. ಬೇರೆಯವ್ರಿಗೆಲ್ಲ ಏನ್ ಹೇಳ್ತೀರಾ ಸರ್? ಅಂದ್ರೆ ಮಂಗಳಮ್ಮ ಅವ್ರನ್ನ ನೋಡಿ ಎಲ್ಲರೂ ಹೈನುಗಾರಿಕೆನ ಅವಲಂಬಿಸ್ಬೇಕು. ಹೈನುಗಾರಿಕೆ ಒಳ್ಳೆ ಆದಾಯ ಇದೆ, ಸಂಪಾದನೆ ಇದೆ, ಮಾಡೋಂಥವ್ರು ಇದನ್ನ ನಿಷ್ಠೆಯಿಂದ ಆಸಕ್ತಿಯಿಂದ ಎಲ್ಲರೂ ಮಾಡಬೇಕು ಅಂತ ಎಲ್ರಿಗೂ ನಾನು ಕೇಳ್ತೀನಿ. ಪಶು ಆಹಾರ ದರ ಕಡಿಮೆ ಮಾಡಿ ಹಾಲಿನ ದರ ಮತ್ತಷ್ಟು ಹೆಚ್ಚಳ ಮಾಡಿದ್ರೆ ಹೈನುಗಾರಿಕೆಯತ್ತ ಮತ್ತಷ್ಟು ಮಂದಿ ತೊಡಗಿಕೊಳ್ತಾರೆ ಎನ್ನುವ ಅಭಿಪ್ರಾಯ ಕೂಡ ಕಾರ್ಯದರ್ಶಿಯವರದ್ದು. ಇನ್ನು ಹೈನುಗಾರಿಕೆಯಲ್ಲಿ ಸಾಧನೆಗೈದಿರುವ ಮಂಗಳಮ್ಮಗೆ ಇಂಡಿಯನ್ ಡೈರಿ ಅಸೋಸಿಯೇಷನ್ ಸದನ್ಸು ನೀಡುವ ಪ್ರತಿಷ್ಠಿತ ಬೆಸ್ಟ್ ವುಮನ್ ಡೈರಿ ಫಾರ್ಮರ್ ಪ್ರಶಸ್ತಿ ಲಭಿಸಿದೆ. ದಕ್ಷಿಣ ಭಾರತದ 5 ನೀಡುವ ಈ ಪ್ರಶಸ್ತಿಯಲ್ಲಿ ಮಂಗಳಮ್ಮ ಮೊದಲಿಗರಾಗಿದ್ದು ಮತ್ತಷ್ಟು ಹೆಮ್ಮೆಯ ಸಂಗತಿಯಾಗಿದೆ. ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಂತಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಯ ಜೊತೆಗೆ ಕ್ಯಾಶ್ ಪ್ರೈಸ್ ಕೂಡ ನೀಡಿ ಗೌರವಿಸಲಾಗಿದೆ. ಮೊದಲಿಂದಲೂ ಅವರು ಅದರಲ್ಲೇ ಬಂದರು. ಮೊದಲಿಂದಲೂ ಅವರು ಸುಮಾರು 20 ವರ್ಷದಿಂದ ನಾವು ಭಾರಿ ಕಬ್ಬು ಭತ್ತ ಇಂಥವೆಲ್ಲ ಮಾಡಿ ಅವೆಲ್ಲ ಕೈ ಎತ್ತನೆಯ ಭಾರಿ ಕಷ್ಟದಿಂದ ಬಂದಿರೋದು ನಾವು. ಅದನ್ನು ಇವರು ಆಗ ಅವೆಲ್ಲ ಕೈ ಕತ್ತನೆಯೋದಕ್ಕೆ ಬಿಟ್ಬಿಟ್ಟವ. ನಮ್ಮ ಮಾಮೂಲಿ ಸೇವೆ ಮಾಡೋದು ಕಬ್ಬು ಭತ್ತ ಇವೆಲ್ಲ ಬಿಟ್ಬಿಟ್ಟು ಅದು ಕೈ ಎತ್ತಿಲ್ಲ, ಅದರಲ್ಲಿ ಏನು ಆದಾಯ ಆಗ್ತಿದ್ದಿಲ್ಲ. ಹೈನುಗಾರಿಕೆಗೆ ಬರಬೇಕು ಅಂದ್ಬಿಟ್ಟು ಆಗಿನಿಂದ ನಾವು 15-20 ವರ್ಷ ಆಯಿತು ಮಾಡೋಕೆ ಹಿಡ್ದು. ಆಗಿನಿಂದ ನಮಗೆ ಯಾವುದೂ ಏನು ತೊಂದರೆ ಇಲ್ದೇ ಹೈನುಗಾರಿಕೆಲ್ಲೇ ಮುಂದುವರ್ಕೊಂಡು ನಾವು ಹೋಯ್ತಾ ಇರೋದು. ಏನು ತೊಂದರೆ ಇಲ್ಲ. ಮನೆ ಜನವೇ ಕಷ್ಟ ಬಿದ್ದು ಮೇವಾಗಲಿ ಇನ್ನೊಂದಾಗಲಿ ಕಸಬಾಗಲಿ ತೊಪ್ಪೆ ಆಗಲಿ ಎಲ್ಲ ಮಾಡ್ಕೊಂಡು ಹೋಯ್ತಾವೆ. ಅದರಲ್ಲೇ ನಾವು ಜೀವನ ಮಾಡ್ತಾ ಇರೋದು. 2 ಮಕ್ಕಳು ವಿದ್ಯಾಭ್ಯಾಸ ಮಾಡ್ಕೊಂಡು ಅದರಲ್ಲಿ ಜೀವನದಲ್ಲಿ ಎಲ್ಲದರಲ್ಲೂ ಅದರಲ್ಲೇ ಮಾಡ್ಕೊಂಡು ಹೋಯ್ತಾವೆ ನಾವು. ಎಷ್ಟು ಹಸುಗಳಿದೆ ಸರ್? ಎಷ್ಟು ಲೀಟ್ರ್ ಹಾಲು ಹಾಕ್ತಿರ್ಬೋದು? ಒಂದು 300-350 ಗಂಟಲು ಹಾಕ್ತಾರೆ. ಒಂದು ದಿವಸ ಹೆಚ್ಚಾಗ್ಬೋದು, ಒಂದು ದಿವಸ ಕಮ್ಮಿ ಆಗ್ಬೋದು. 400 ಲೀಟ್ರ್ ಗಂಟಲು ಹೋಯ್ತವೆ ಒಂದೊಂದು ದಿವಸ. ಒಂದು 40 ಹಸ್ಕೊಳವೆ. ಅಂದರೆ ತೆನೆಯಾಗಿರೋವು ಇರ್ತವೆ, ಈಗ ತಕ್ಷಣ ಕರ ಹಾಕಿರೋವು ಇರ್ತವೆ, ಹಂಗೆಲ್ಲ ಇರ್ತವೆ, ಕಡ್ಸ್ಕೊಳ್ಳೋ ಎಲ್ಲ ಇರ್ತವೆ. ಅದರ ದೇಶದಿಂದ ಎಲ್ಲ ಅನುಸರಿಸ್ಕೊಂಡು ಅವಕ್ಕೆಲ್ಲ ತಿಂಡಿಗೆ ಎಲ್ಲಕ್ಕೂ ಮೇಂಟೈನ್ ಮಾಡ್ಕೊಂಡು ನಾವು ಭೂಮಿ ಇದ್ರೂ ಮಾಡೋಕೆ ಆಯ್ಕಿಲ್ಲ ಅಂದ್ಬಿಟ್ಟು ಹೊರಗಡೆಯಿಂದ ತರಿಸ್ತೀವಿ. ಲೋಡ್ಗಟ್ಲೆ ಮಾತೆ ಕಡ್ಡಿಯ ಮುಸುಮ್ ಜೋಳವ ಅದು ಹಾಕೊಂಡು ಅದ್ರ ಜೊತೆಗೆ ನೆಲ್ಲೂರು ಕೊಟ್ಕೊಂಡು ಸಿಹ ಮಾಡ್ಕೊಂಡು ಹೋಯ್ತೀವಿ ನಾವು. 3 ಜನ ಮಾಡ್ತಾರೋದು, 40 ಹಸ್ಕೊಳ 3 ಜನ ಮಾಡ್ತಾರೋದು ನಾವು. ಲಾಭ ಅಂತಂದರೆ ಹಾಗೆ ಆಯ್ತದೆ, ಏನು ಲಾಭ ಆಗದೇ ಏನು ಇರಿಕಿಲ್ಲ. ಅಂದರೆ ಏನು ಅಂತಂದರೆ ಈಗ ಹಸ್ಕೊಳ ಈಗ ಎಲ್ಲ ಕಟ್ಟಾಕಿರ್ತಾರೆ, ಒಂದು 2 ಲಕ್ಷ ಸಾಲ ತಂದು ಹಾಕ್ಬಿಟ್ಟಿರ್ತಾರೆ. ಅದು ಕಾಯಿಲೆ ಬತ್ತೋ, ಕೆತ್ತಲು ಬಾವಿ ಆಯಿತೋ, ಇನ್ನೊಂದು ಆಯಿತು, ಅದಕ್ಕೆ ಲಿಗ ನೋಡ್ಕೊಳಿಕ್ಕಿಲ್ಲ ಅವರೆಲ್ಲ ಈಗ ಕಟ್ಟಿ ಹಾಕ್ಬಿಟ್ಟು ಕಡ್ದು ಹೊಂಟೈತಾರೆ. ಈಗ ಅದು ಅವ್ರಿಗೆ ಖರ್ಚಿಗೆ ಒಂದು ಕಾರ್ ತಾಳ್ತಾರೆ, ಕೂಡ್ರು ತಾಳ್ತಾರೆ, ಅಥವಾ ಪೆಟ್ರೋಲ್ ಕಾಸು ಇರಕಿಲ್ಲ, ಆಮೇಲೆ ಬಡ್ಡಿ ಕಟ್ಟಕ್ಕೆ ಕಾಸು ಇರಕಿಲ್ಲ. ಹಿಂಗೆಲ್ಲ ಮಾಡ್ಕೊಂಡು ಏನಾಯ್ತದೆ ಅಂದರೆ ಹೈನುಗಾರಿಕೆಯಲ್ಲಿ ಲಾಸ್ ಆಯ್ತದೆ ಅಂದ್ಬಿಟ್ಟು ಅವ್ರು ಕೈ ಬಿಡ್ತಾರೆ. ಅವ್ರು ಸೋಕಿ ಮಾಡ್ತಾರೆ, ಚೆನ್ನಾಗಿ ಸೋಕಿ ಮಾಡ್ತಾರೆ. ಅವರು ಕಷ್ಟ ಬೀಳಿಕಿಲ್ಲ ಅವರು. ಅದರ ದೇಶದಿಂದ ಅವ್ರಿಗೆ ಲಾಸ್ ಆಯ್ತದೆ, ಅವ್ರಿಗೆ ಲಾಸ್ ಆಯ್ತು ಅಂತಾರೆ. ನಮಗೆ ಯಾವುದೇ ಕಾರಣಕ್ಕೂ ನಾವು ಕಷ್ಟ ಬೀಳ್ತೀವಿ, ನಾವು ಸೋಕಿ ಅಂತೂ ಮಾಡಕ್ಕೆ ಹೋಯ್ತಾ ಇಲ್ಲ, ನಮಗೆ ಆದಾಯ ಆಯ್ತಾ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ. ಕಷ್ಟ ಎರಡು ಅದೇ, ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ. ನಮ್ಗೆ ಅನ್ನ ಕೊಡ್ತಾ ಇದೆ ಇದ್ದವರು, ಇಲ್ಲ ಅಂತ ನಾವು ಹೇಳಿಕಿಲ್ಲ. ಇದರಲ್ಲೇ ನಾವು 20 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಮೊದಲು ಕಬ್ಬು ಅದರೆಲ್ಲ ಕಷ್ಟ ಅಂದರೆ ಭಾರಿ ಕಷ್ಟ ಬೀಳ್ತಿದ್ದೋ, ಅದ್ರಲ್ಲಿ ಎತ್ತು ಗಾಡಿ ಹೊಡ್ಕೊಂಡು ಎಲ್ಲ ಕಷ್ಟ ಬೀಳ್ತಿದ್ದೋ, ಅದರಲ್ಲಿ ಆದಾಯ ಆಯ್ತಿತ್ತಿಲ್ಲ. ಅದು ಅಲ್ಲಿಗೆ ನೇರ ಆಯ್ತಿತ್ತು ಅದು. ಈಗ ಇದರಲ್ಲಿ ಆಯ್ತಾ ಅದೇ ಆದಾಯ, ಇಲ್ಲ ಅಂತ ನಾವು ಹೇಳಿಕಿಲ್ಲ ಆದಾಯ. ಆದರೂ ವರ್ಷ ಕಷ್ಟ ಬೀಳ್ಬೇಕು ಅಷ್ಟೇ ಇದೆ. ಈಗ ಚಳಿ ಅನ್ನೋದು ಎಲ್ಲ ಈಗ 4 ಕಾಸು ಬತ್ತು ಅಂದ್ಬಿಟ್ಟು ಕಾರ್ ತಗೊಂಡೋ ಇಲ್ಲ ಇನ್ನೊಂದು ತಗೊಂಡೋ ಹೊಂಟೋಗ್ಬಿಟ್ರೆ ಎಲ್ಲ ಇದರಲ್ಲಿ ಆಯ್ಕಿಲ್ಲ ಅದು. ಅದರ ದೇಶದಿಂದ ನಾವು ಕಷ್ಟ ಬೀಳ್ತೇವೆ. ಸೋಕಿ ಮಾಡ್ಬೋದು, ಮಾಡಿದ್ರೆ ಅದು ಅತಿ ಮಾಡೋಕ್ಕಾಯ್ಕಿಲ್ಲ. ಸೋಕ್ಯ ಒಂದು 5 ಲಕ್ಷ ಸಾಲ ತಂದು ಹಾಕ್ಬಿಡೋದು ಬಡ್ಡಿ ಸಾಲವ. ಇಲ್ಲಿ ದನ ನೆಟ್ಟಗೆ ನೋಡ್ಕೊಳಂಗಿಲ್ಲ, ಕೆತ್ತಲು ಬಾವೋದು ಅದಾದೋ ಇದಾದೋ ಓದೋವು ದನಗಳು ಹೋದಾಗ ಎಲ್ಲಿ ಬಂದು ಹೇಳಿ. ಅದು ಸಾಲ ಮೇಲ್ಮೇಲೆ ಬರೋದೇ ಹೊರ್ತು ಹಿಂಗೆ ತೀರ್ಸಕ್ಕದ. ಅದರ ದೇಶದಿಂದ ನಾವು ಹೆಂಗಿರಬೇಕು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಏನು ಲಾಸ್ ಅಂತೂ ಇದರಲ್ಲಿ ಹೈನುಗಾರಿಕೆಯಲ್ಲಿ ಏನು ಲಾಸ್ ಅಂತೂ ಆಯ್ಕಿಲ್ಲ ಒಟ್ಟಲ್ಲಿ.
ಇವಾಗ ನಿಮ್ಮ ಅಣ್ಣನ ಕುಟುಂಬ ನೋಡೋದಾದ್ರೆ ಸರ್, ಒಂದು ವರ್ಷಕ್ಕೆ 1,00,000 ಲೀಟರ್ ಹಾಲನ್ನು ಹಾಕ್ತಾರೆ ಒಂದು ವರ್ಷಕ್ಕೆ. ಅಂದ್ರೆ ಪ್ರತಿದಿನ 300 ಲೀಟರ್ ಹಂಗೆ ಲೆಕ್ಕ ತಗೊಂಡ್ರು ವರ್ಷಕ್ಕೆ. ಇದು ಈ ಒಂದು ಬೆಳವಣಿಗೆ ನೋಡೋದಾದ್ರೆ ಅಂದ್ರೆ ಒಂದ್ ಕಡೆ ಡೈರಿಗೂ ಒಂದಷ್ಟು ಆದಾಯ ಆಗುತ್ತೆ, ಮತ್ತೆ ನಿಮ್ಮ ನಿಮ್ಮ ಅಣ್ಣರ ಕುಟುಂಬಕ್ಕೂ ಕೂಡ ಒಂದ್ ರೀತಿ ಆಧಾರ ಸ್ತಂಭ ಆದಾಯ ಆಯ್ತಂದ್ರೆ ಅವರು ಕಷ್ಟ ಬೀಳ್ತಾವ್ರಲ್ಲ ಅದ್ರ ಸಮಯುಜಿಗೆ ಅವ್ರದ್ದು ನಡೀತಾ ಇದೆ. ಅವ್ರ ಕಷ್ಟಕ್ಕೆ ಅವರು ಅದೇ ಥರ ಕಷ್ಟ ಮಾಡ್ತಾವ್ರ ಅವರು. ಏನೇ ಇದು ಮಾಡಿದ್ರು ಯಾವ ಮಳೆ ಆಗಲಿ ಚಳಿ ಆಗಲಿ ಊರಿಂದ ನೆನ್ಕೊಂಬತ್ತಾರೆ ಮಳೆಯಲ್ಲಿ. ಈಗ ಆಮೇಲೆ ಹಾಲ ಮಳೆ ಜಿಡಿ ಮಳೆ ಜಿರ್ರು ಅಂತ ಇಟ್ಕೊಂಡ್ರು ಅದರೊಳಗೆ ತೊಗೊಂಡೋಗ್ಬೇಕು ಹಾಲ ಊರಿಗೆ ಅವರು. ಆ ಥರ ಸಮ ಬೀಳ್ತಾ ಇರೋದ್ರಿಂದ ಅವ್ರ ಜೀವನ ನಡೀತಾ ಇದೆ. ಒಂದಷ್ಟು ಸರ್ ಇವಾಗ ಓದಿಸ್ಬಿಡ್ತಾರೆ ಮಕ್ಳುಗಳನ್ನ, ಹೊರಗಡೆ ಹೋಗು ಅಲ್ಲಿ ಮಕ್ಳುಗಳಿಗೆ ತೊಂದರೆ ಆಗತ್ತೆ. ಅಂದ್ರೆ ಅವ್ರು ಯಾರೋ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅಂದ್ರೆ ಅಲ್ಲಿ ಹೊರಗಡೆ ಹೋಗಿ ಅವ್ರ ಕೈ ಕೆಳಗೆ ಒತ್ತರಿಂದ ವಸ್ತು ಸಂದು ಕುತ್ಕೋಬೇಕು. ಅವ್ರು ಕೊಡೋ 20,000 10,000 ಕೊಟ್ಟರು 15,000 ಕೊಟ್ಟರು ಅವ್ರು ಹೇಳ್ದಂಗೆ ಅವ್ರ ಕಾಲೇ ತೋರಿಸಿದ್ರೆ ಮಾಡ್ಕೊಂಡಿರ್ಬೇಕು. ಇದು ನಮ್ಮ ಸ್ವಂತ, ಇದು ನಮ್ಮ ಸ್ವಂತ 10,000 ಸಿಕ್ಲಿ 20,000 ಸಿಕ್ಲಿ 10,000 ಸಿಕ್ಲಿ ನಮ್ಮ ಸ್ವಂತ ಒಂದ್ಗಳಿಗೆ ಮಾಡ್ಬೋದು, ಒಂದ್ಗಳಿಗೆ ಮನಿಕೋಬೋದು. ಯಾರು ಬಂದು ಏನು ಕೇಳೋಂಗಿಲ್ಲ ಅದ. ಕೇಳಿಕ್ಕಿಲ್ಲ. ಅದು ನಮ್ಮ ಸ್ವಂತದ ಕೆಲಸ ನಾವು ಹೆಂಗಾರ ಮಾಡ್ಕೋಬೋದು. ಬೇರೆ ತಕ್ಕೋ ಕೈ ಒಡ್ಡೋದಕ್ಕೆ ಬದಲಿಗೆ ಇದನ್ನೇ ಮಾಡ್ಬೋದು. ಹೈನುಗಾರಿಕೆನೇ ಒಳ್ಳೆಯದು. ಈಗಿನ ಇದಕ್ಕೆ ಹೈನುಗಾರಿಕೆನೇ ಒಳ್ಳೆಯದು. ನೆಮ್ಮದಿ. ಯಾವನು ಏನು ಮಾತಾಡೋಂಗಿಲ್ಲ. ಈಗ ಏನು ಹೊರಗಡೆ ಎಲ್ಲ ಬೇಕಾದಷ್ಟು ಕೆಲಸ ಇದ್ದಾನೆ ನಿಂತವ್ರೆ, ಅಲ್ಲೇನು ಕೊಟ್ಬಿಡಿಕಿಲ್ಲ. ವಾತಾವರಣದಿಂದ ಸಣ್ಣಗಂಟೆ ಹೋಗಿ ಈಗ 5 ಗಂಟೆ ರಾತ್ರಿಗೆ ಎದ್ದು ಹೋಗ್ಬೇಕು ಅವ್ರ ತಕ್ಕುವೆ. ಇಲ್ಲಿ ಏನು ಗೊತ್ತಾ, 5 ಗಂಟೆ ರಾತ್ರಿಗೆ ಎದ್ದುಬಿಟ್ಟು 7 ಗಂಟೆ 8 ಗಂಟೆ ಕುಲಸಾಗ್ಬಿಟ್ರೆ 9 ಗಂಟೆ ಮೇವು ಪಾವು ಹಾಕ್ಬಿಟ್ರೆ 10 ಗಂಟೆಗೆ ಮೇವು ಸುಲ್ಬಿಟ್ಟು ಕಟ್ಟಾಕ್ಬಿಟ್ರೆ ನೀರು ಕೊಡಿಸಿ 4 ಗಂಟೆ ಬರ್ರಿ ಇನ್ನು ಏನು ಮಾತಾಡೋಂಗಿಲ್ಲ ಇನ್ನು. ಆ ಥರ ನೋಡ್ಕೊಂಡು ಮೇಂಟೈನ್ ಮಾಡ್ಕೋದ್ರೆ ಏನು ಹೈನುಗಾರಿಕೆಯಲ್ಲಿ ಯಾವ ತೊಂದರೆನೂ ಇಲ್ಲ. ಒಟ್ಟಲ್ಲಿ ನೆಮ್ಮದಿಯೇ ಮಾಡ್ಬೋದು. ಒಬ್ಬ ಸಂಬಳಕ್ಕೆ ಏನು ಹೋಯ್ತಾನೆ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇದರಲ್ಲಿ. ಆದರೆ ಮಾಡಬೇಕು, ಮಾಡೋ ಥರದಲ್ಲಿ ಇರೋದು. ಈಗ ಒಂದು 20-40 ಹಸುಗಳು ಕಟ್ಟಿವೆ, ಒಂದು 10 ಹಾಳುಗಳು ಮಾಡೋದು, ಹಾಲು ನೆಂಬಿಟ್ಟು ಬೂಟ್ ಹೊಂಟೋಗೋದು. ಅವರು ನೆಟ್ಟಿಗೆ ನೋಡ್ಕೊಳಿಕ್ಕಿಲ್ಲ ಅವರು. ಅದ್ರ ದೇಶದಿಂದ ಅದೆಲ್ಲ ಲಾಸ್ ಆಯ್ತದೆ ಅಂತವ್ರಿಗೆ. ಸ್ವಂತ ಮನೆಯವರು ಮಾಡಿ ಕಷ್ಟ ಬಿದ್ದರೆ ಏನೂ ಲಾಸ್ ಆಯ್ಕಿಲ್ಲ ಅಟ್ಕೊಂಡಿದ್ರಲ್ಲಿ. ಇದೆ. ಅವ್ರು 3 ಜನ ಮಾಡ್ರು. ಇನ್ನು ಆಳು ಇಲ್ಲ ಕಾಳು ಇಲ್ಲ. ಒಂದು ಕಡ್ಡಿ ಕಟ್ಕೊಬರಕ್ಕಾಗಲಿ ಏನು ಮಾಡ್ಕೋಬೇಕಾದ್ರೆ ಟ್ರಾಕ್ಟರ್ ಕರ್ಕೊಂಡೋಗಿ ಇವರೇ ಕಟ್ಕೊಂಡು ತುಂಬ್ಕೊಬತ್ತಾರೆ. ಇವ್ರಿಗೆ ಒಪ್ಪಿಗೆ ಯಾವ ಚೆನ್ನಾಗಿರುತ್ತೆ ಕಡ್ಡಿ ಅದನ್ನ ನೋಡಿ ತಗೊಂಬತ್ತಾರೆ ಇವರೇ. ನೀಟಾಗಿ ನೋಡ್ಕೋತಾರೆ. ನೀಟಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಈಗ 300 ಲೀಟ್ರ್ 400 ಲೀಟ್ರ್ ಹಾಲು ಕರಿದಲ್ಲಿ ಬಂದದ್ದು ನೋಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಅಂತ ಕಟ್ಟಾಕ್ಬಿಟ್ಟು ಎಲ್ಲೋ ಕೂತಿದ್ದಿ ಬಂದ್ಬಿಟ್ರೆ ಆಗ್ಬಿಟ್ಟದ. ಅವ್ರು ನೀಟಾಗಿ ನೋಡ್ಕೊಳ್ಳೋದಕ್ಕೆ 400 ಲೀಟ್ರ್ ಹಾಲು ಕರಿತಾರದು ಅವ್ರು. ಈಗ ಇಲ್ಲಾಂದ್ರೆ ಆಯ್ತಿದ್ದೆಲ್ಲ ಕರೆಯೋಕ್ಕೆ ಅವರು. ಈಗ ಬೆಂಗಳೂರಲ್ಲಿ ನೆನ್ನೆ ಹೋಗಿ ಬಂದದೆ ಪ್ರಶಸ್ತಿ ತಗೊಂಬಂದವ್ರೆ. ಒಂದು ಬೆಲ್ ಕಡೆ 3-4 ಕಡೆ ಬಂದವ್ರೆ. ಗುಜರಾತಲ್ಲಿ ಎಲ್ಲ ಹೋಗಿ ಬಂದವ್ರೆ. ಈಗ ನೆನ್ನೆ ಮಂಡ್ಯ ಪಾಂಡಪುರಕ್ಕೆ ಇದು ಬೆಂಗಳೂರು ಹೋಗಿ ತಂದು ಬಂದವ್ರೆ. ಪ್ರಶಸ್ತಿ ಬಂದದೆ ಅಲ್ಲಿಂದ. ಖುಷಿನೇ ಇದು. ಖುಷಿ ಅನ್ನೋದೇ ನಾನು ಈಗ ಹೈನುಗಾರಿಕೆಗೆ ಎಲ್ಲಿ ಬಂದದ್ದು. ಈಗ ಎಂತೆಂಥ ಸಂಬಳಗಾರರೇ ಆಗಲಿ ಇನ್ನೊಂತವೇ ಇರೋದೇ ಆಗಲಿ ಅವ್ರಿಗೆ ಶ್ರಮ ಪ್ರಶಸ್ತಿ ಸಿಗ್ಬೇಕಾರೆ ಅಂಥದ್ರಲ್ಲಿ ಮಣ್ಣು ನೆಲದಲ್ಲಿ ಇಲ್ಲಿ ಕಷ್ಟ ಬಿತ್ಕೊಂಡು ಮಳೆ ಬಿಸಿಲಲ್ಲಿ ಮಾಡ್ಕೊಂಡು ಹೋಗೋದ್ರಲ್ಲಿ ಪ್ರಶಸ್ತಿ ಸಿಗ್ತದೆ ಅಂದ್ರೆ ಖುಷಿನೇ ಅಲ್ವಾ. ಒಟ್ಟಾರೆ ಹೈನುಗಾರಿಕೆಯಿಂದಾನೇ ಬದುಕು ಕಟ್ಟಿಕೊಂಡ ದಿಟ್ಟ ಮಹಿಳೆ ಮಂಗಳಮ್ಮ ಎಲ್ಲರಿಗೂ ಸ್ಫೂರ್ತಿಯಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಇಂಥವರಿಗೆ ಸ್ಪಂದಿಸಿ ಹಾಲಿನ ದರ ಏರಿಕೆ ಮಾಡಿ ಅವರ ಬದುಕಿಗೆ ಆಸರೆಯಾಗಬೇಕಾಗಿರುವುದು ಸರ್ಕಾರದ ಕರ್ತವ್ಯವಾಗಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ಹೈನುಗಾರಿಕೆನೇ ನಂಬ್ಕೊಂಡು ನಾವು ಜೀವನ ನಡೆಸ್ತಾರಂಥದ್ದು. ಪ್ರತಿದಿನ ಬೆಳಿಗ್ಗೆ ನಾವು ನಮ್ಮ ಅಪ್ಪಾಜಿ 4 ಗಂಟೆಗೆ ಹೇಳ್ತಾರೆ, ನಾವು ಒಂದು 5:15 ಹೇಳ್ತೀವಿ. ಅವ್ರು ತಿಂಡಿ ಕೊಟ್ಟಿರ್ತಾರೆ, ನಾವು ಹಾಲು ಕರ್ಕೊಂಡು ನಾವು ಅದನ್ನೇ ದಿನಚರಿ ನಮ್ಮ ದಿನ ಬೆಳಗಾಗದೆ ಹಸುಗಳಿಂದನೇ ನಮ್ಮ ಜೀವನ ನಡೀತಾರಂಥದ್ದು.